ಈಗಾಗಲೇ ರಾಜ್ಯದಲ್ಲಿ 3 ಕ್ಷೇತ್ರದ ಉಪಚುನಾವಣೆ ಸಾಕಷ್ಟು ರೀತಿಯಾದಂಥ ವ್ಯಾಖ್ಯಾನಗಳಾಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋತಿರೋದಕ್ಕೆ ಸಾಕಷ್ಟು ರೀತಿಯಾದಂಥ ವ್ಯಾಖ್ಯಾನ ಆಗ್ತಾ ಇದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಹಿರಿಯ ನಾಯಕರು ಹಾಗೂ ಹಿರಿಯ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಇದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಸಾಕಷ್ಟು ರೀತಿಯಾದಂಥ ವ್ಯಾಖ್ಯಾನ ಕೊಡ್ತದೆ ಮತ್ತು JDS ಪಕ್ಷದ ಅಸ್ತಿತ್ವದ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆ ಇದೆ. ನೀವು ಒಂದು ಈ ಪಕ್ಷದ ಹಿರಿಯ ನಾಯಕರಾಗಿ ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಸರ್? ನಿಖಿಲ್ ಕುಮಾರಸ್ವಾಮಿ ಸೋಲ್ಬಾರ್ದಾಗಿತ್ತು. HD ಕುಮಾರಸ್ವಾಮಿ ಅವರು ನನ್ನ ಜೊತೆ ಮಾತಾಡ್ತಿರ್ಬೇಕು, ಯೋಗೇಶ್ವರನ್ನ ಜೊತೆಲಿಟ್ಕೊಂಡು ನೀವು ನಿಖಿಲ್ಗೆ ನಿಲ್ಲಿಸಿ ಯೋಗೇಶ್ವರವ್ರನ್ನ ಜೊತೆಲಿ ಇಟ್ಕೊಳ್ಳಿ ಅಂತ ಹೇಳೋ ಸಂದರ್ಭದಲ್ಲಿ ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ನಾವು ಯಾರನ್ನ ಹಾಕೋರು ಈ ಸಾರಿ ಗೆಲ್ಲಲ್ಲ ಅಂತ 3 ಸಾರಿ ಹೇಳಿದ್ರು ನನಗೆ. ಅವರೇ ಗೆಲ್ಲಲ್ಲ ಅಂತ ಹೇಳಿದ್ರು ಕೂಡ ನಿಖಿಲ್ ಅವ್ರನ್ನೇ ಅಭ್ಯರ್ಥಿ ಮಾಡಿದ್ದಾರೆ. ಅವ್ರಿಗೆ ನಂಬಿಕೆ ಇತ್ತು ಅಂತ ಕಾಣುತ್ತೆ. ಅವ್ರಿಗೆ ಆ ಕ್ಷೇತ್ರದ ಮೇಲೆ ಅಪಾರವಾದ ನಂಬಿಕೆ ಇತ್ತು. ನನಗೂ ಹೇಳ್ತಾಯಿದ್ರು, ನಿಮ್ಗೆ ಹೆಂಗೆ ಚಾಮುಂಡೇಶ್ವರಿ ಇದೆ ಹಾಗೆ ನನಗೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಗಟ್ಟಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಅದೇ ನಂಬಿಕೆ ವಿಶ್ವಾಸದ ಮೇಲೆ ಮೋಸ್ಟ್ಲಿ ಚುನಾವಣೆ ಸ್ಪರ್ಧೆ ಮಾಡಿಸಿದ್ದಾರೆ. ಆದರೆ ಆಡಳಿತ ಪಕ್ಷ ಇತ್ತು, ನಿಖಿಲ್ ಸೋತಿದ್ದಾರೆ, ಯುವಕರಿದ್ದಾರೆ. 3 ಬಾರಿ ಭಾಳ ಜನ ಸೋತಿದ್ದಾರೆ, ಮತ್ತೆ ಗೆದ್ದಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ನಾಯಕರುಗಳಾಗಿದ್ದಾರೆ. ಆ ರೀತಿ ಯುವಕ ಧೈರ್ಯ ಹೊಂದಬಾರ್ದು, ದೇವ್ರಿಗೆ ಅವ್ರಿಗೆ ಆ ಶಕ್ತಿ ಕೊಡಲಿ, ಮುಂದೆ ಅವ್ರ ನಾಯಕತ್ವದಲ್ಲೇ ಪಕ್ಷ ಕಟ್ಟಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ ನಾನು. ಸರ್, ಯಾಕೆ ನೀವು ಒಂದು ಅಂತರವನ್ನು ಕಾಯ್ದುಕೊಂಡ್ರಿ ಅಂತೇಳಿ ಉಪಚುನಾವಣೆಯಲ್ಲೂ ಕೂಡ ಮತ್ತು ಸಾಕಷ್ಟು ಸಭೆ ಸಮಾರಂಭದಲ್ಲಿ, ಅಂದರೆ ಒಂದು ಕಾಲದಲ್ಲಿ ಏನು ರಾಜ್ಯಕ್ಕೆ HD ದೇವೇಗೌಡ ಆದರೆ ಮೈಸೂರು ಭಾಗಕ್ಕೆ GT ದೇವೇಗೌಡರು ಅನ್ನೋಂತಿತ್ತು JDSಲ್ಲಿ. ಯಾಕೆ ಅದೊಂದು ಅಂತರ ದೊಡ್ಡ ಕಂದಕ ಸೃಷ್ಟಿ ಆಗ್ತಾ ಇದೆ? ಅವತ್ತು ಅವ್ರು ಕರೆದಾಗ ಹೋಗ್ತೀನಿ, ಕರೀದೇ ಇದ್ದಾಗ ಹೋಗಲ್ಲ. ಅದರಿಂದ ಅಂತರ ಕಾಯ್ಕೊಂಡೇ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮೈಸೂರಿಗೆ ಸದಸ್ಯತ್ವ ನೋಂದಣಿಗೆ ನಾನು ಬರ್ತೀನಣ್ಣ ಬರಬೇಕು ಅಂದರು, ಹೋದೆ. ಆಗ ಸುರೇಶ್ ಬಾಬುನೂ ಬಂದಿದ್ದರು, ಲೀಡ್ರು. ಅವರೆಲ್ಲರೂ ಕೂಡ ಇದ್ದರು. ಅವ್ರ ಸಭೆಗೆ ಹೋಗಿದ್ನಲ್ಲ ನಾನು, ಬಟ್ ಚುನಾವಣೆ ಕರೀಲಿಲ್ಲ. ಯಾಕೆ ಅಂತೇಳಿ ಸರ್? ಯಾಕಂದರೆ ಸಾಕಷ್ಟು ಈಗ ಕುಮಾರಸ್ವಾಮಿಯವರು ಸಾಕಷ್ಟು ಹೇಳಿಕೆಯಲ್ಲಿ ಹೇಳ್ತಾರೆ, 2nd ಡಿವಿಷನ್ ಲೀಡ್ರುಗಳನ್ನ ಬೆಳೆಸೋದಕ್ಕೆ ಈ ಚುನಾವಣೆ ತುಂಬ ಜನ ಇದ್ದಾರೆ ಎಲ್ಲ. ಹಂಗಂದರೆ ಎಲ್ಲ ಒಂದು ಕಡೆ GT ದೇವೇಗೌಡರು ಅವಶ್ಯಕತೆ ಇಲ್ವಾ ಅಂತೇಳಿ ಸರ್ ಪಾರ್ಟಿಗೆ? ಅವ್ರ ಸ್ಟೇಟ್ಮೆಂಟ್ ನೀವು ಹೇಳೋದ್ರಲ್ಲಿ ಅರ್ಥ ಆಗುತ್ತಲ್ಲ, ಎಲ್ಲ ಯುವಕರು ಬೇಕು, ಹಿರಿಯರು ಏನು ಬೇಕಾಗಿಲ್ಲ, ಅವ್ರಿಗೆ ಅಟ್ಕೊಂಡೇ ಪಕ್ಷ ಕಟ್ತೀವಿ ಅಂತಕ್ಕಂಥ ಒಂದು ಮನಸ್ಥಿತಿ ಬಂದಿದೆ. ಹಂಗಾಗೇ ಯುವಕರ ತಂಡ ಕಟ್ ಮಾಡಬೇಕು ಅಂತ ಮಾಡಿದ್ದಾರೆ.